ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಅಭಾವ ಕಾಡ್ತಾ ಇದೆ. ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಪೀಡ್ ಬ್ರೇಕರ್, ಮೋಟ್ಕಿ ತೋಟ ಶಾಲೆಯಲ್ಲಿ 9 ಮತ್ತು 10ನೇ ತರಗತಿಯ ಆರಂಭ ಮೇಲ್ದರ್ಜೆಗೆ ಏರಿಸಬೇಕು ಹಾಗೂ ರಸ್ತೆ ಚರಂಡಿ ನಿರ್ಮಾಣಕ್ಕೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಅಥಣಿ ತಾಲೂಕಿನ ಶಿವಯೋಗಿ ನಗರದ ಮೂಲಕ ಹಾದು ಹೋಗುವ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂಲಭೂತ ಸೌಕರ್ಯಗಳ ಅಭಾವ ಎದ್ದು ಕಾಣ್ತಾ ಇದೆ. ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಜೀವ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಇದು ಯಾಕಂದ್ರೆ ಅಪಘಾತಗಳ ಭಯ ಕಾಡ್ತಾ ಇದೆ. ಸ್ಪೀಡ್ ಬ್ರೇಕರ್ ಇಲ್ಲದೆ ಇರೋದ್ರಿಂದ ಅಪಘಾತಗಳ ಭಯ ಕಾಡ್ತಾ ಇದೆ. ಇನ್ನು ಸ್ಪೀಡ್ ಬ್ರೇಕರ್ ಹಾಕಬೇಕು ಅಂತ ಆಗ್ರಹಿಸಲಾಗಿದೆ. ಶಿವಯೋಗಿ ನಗರದ ಬಳಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಅತಿ ವೇಗವಾಗಿ ಸಂಚಾರ ಮಾಡ್ತಾ ಇವೆ. ಇಲ್ಲಿ ಮೋಟಗಿ ತೋಟ ಶಾಲೆ ಇದು. ನಿತ್ಯ ನೂರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ರಸ್ತೆಯನ್ನ ದಾಟಬೇಕಾಗಿರುತ್ತೆ. ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಯಾವುದೇ ವೇಗ ನಿಯಂತ್ರಕ ಅಂದ್ರೆ ಸ್ಪೀಡ್ ಬ್ರೇಕರ್ ಇಲ್ಲದೆ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಅಪಘಾತಗಳು ಸಂಭವಿಸಿವೆ. ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ತಮ್ಮ ಜೀವ ರಕ್ಷಣೆಗಾಗಿ ತಕ್ಷಣವೇ ರೋಡ್ ಬ್ರೇಕರ್ ಅಳವಡಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಇನ್ನು ಶಿವಯೋಗಿ ನಗರ ಮತ್ತು ಸುತ್ತಮುತ್ತಲ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳ ಅನುಕೂಲಕ್ಕಾಗಿ ಇಲ್ಲಿರುವ ಮೋಟಗಿ ತೋಟದ ಶಾಲೆಯಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಆರಂಭಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು. ಇನ್ನು ಬಡಾವಣೆಯಲ್ಲಿ ಸೂಕ್ತ ರಸ್ತೆಗಳು ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಸರಿಯಾದ ರಸ್ತೆ ಮತ್ತು ಚರಂಡಿ ನಿರ್ಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ಇನ್ನು ಬಡಾವಣೆಯ ಕೆಲವೊಂದು ಕಡೆ ಮಾತ್ರ ಬೀದಿ ದೀಪಗಳು ಅಳವಡಿಸಲಾಗಿದ್ದು, ಇನ್ನು ಕೆಲವು ಕಡೆ ಕತ್ತಲು ಆವರಿಸಿದೆ. ಅಲ್ಲಿ ಕೂಡ ಬೀದಿ ದೀಪ ಈ ಸಂದರ್ಭದಲ್ಲಿ ಅಳವಡಿಸಬೇಕು ಅಂತ ಆಗ್ರಹಿಸಲಾಯಿತು. ಒಟ್ಟಲ್ಲಿ ಸ್ಥಳೀಯ ನಿವಾಸಿಗಳು ಇವೆಲ್ಲ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ತಾಲೂಕು ಆಡಳಿತ, ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ಅಥಣಿ. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದ್ದಾರೆ? ಟ್ರಾಫಿಕ್ ಆನ್ ರೋಡ್ ಇರೋದ್ರಿಂದ ಸಮಸ್ಯೆ ಭಾಳ ಆಗ್ಲಾತೈತಿ. ಆಕ್ಸಿಡೆಂಟ್ ಭಾಳ ಆಗ್ತಾವು. ಒಂದು ಭಾಳ ಸ್ಪೀಡ್ ಡೌನ್ ಐತಿ, ಭಾಳ ಸ್ಪೀಡ್ ಗಾಡಿ ಬರ್ತಾವು. ರೋಡ್ ಬ್ರೇಕ್ ಹಾಕಿದ್ರೆ ಭಾಳ ಚಲೋ ಆಗ್ತೈತಿ. ಮತ್ತು ಅಧಿಕಾರಿಗಳು ಕೇಳೋಣ, ಹಾವೇ ಐತಿ, ರೋಡ್ ಬ್ರೇಕ್ ಹಾಕ್ಲಾಕ ಬರಂಗಿಲ್ಲ ಕಾರು. ಮತ್ತು ಈಗ ಐದು ಕ್ರಾಸ್ ಐತಿ, ಹೊನವಾಡಕ್ಕೆ ಐತಿ, ತೊರವಿ ಐತಿ, ಟಿಕೋಟ ಐತಿ, ಸಿದ್ದೇಶ್ವರಗುಡಿ ಈ ಕಡೆ ಟರ್ನ್ದಾಗ ಅದಾವು. ಅದು ಹಾವೇ ಅಲ್ಲ, ಇದು ಒಂದು ಹಾವೇ ಐತೆ. ಇಲ್ಲಿ 100 ಫುಟ್ ಮತ್ತೆ ಆಲ್ರೆಡಿ ನಮಗೆ ಕಣ್ಣು ಅಧಿಕಾರಿಗಳು ನಮಗೆ ಬೇರೆನ ಹೇಳ್ತಾರು. ಇದಕ್ಕೆ ರೋಡ್ ಬ್ರೇಕ್ ಹಾಕ್ಲಾಕ ಬರ್ಬೇಕು. ಜೀವ ಹೆಚ್ಚಿದ್ದು ಇದನ್ನ ಹೆಚ್ಚಿದ್ದು ಮತ್ತೆ ಆಲ್ರೆಡಿ ಸರ ಇಲ್ಲಿ ಒಂದು ಭಾಳ ಆಕ್ಸಿಡೆಂಟ್ ಆಗ್ತಾವು. ಮತ್ತು ಸ್ಕೂಲ್ ಐತಿ, LKG ಹಿಡ್ಕೊಂಡು 10th ತನಕ ಸ್ಕೂಲ್ ಐತಿ. ಊಟ ತಕ್ಕೊಳತ್ತಿಲ್ವ, ರೋಡ್ ಬ್ರೇಕ್ ಹಾಕ್ಲಾಕ ಸಲತ್ತಿದೆ. ಸಣ್ಣ ಮಕ್ಕಳಿಗೆ ಏನಾರ ಆಯ್ತಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು ತಗೊಳ್ಳೋರು ಸರ್? ಬರೀ ಇವ್ರ ಸಾಯ್ತಾ ಉಳಿದವು. ಟ್ಯಾಕ್ಟರ್ ಟ್ಯಾಕ್ಟರ್ ರೋಡ ಬಿಟ್ಟು ಮ್ಯಾಗ ಬಂದಿತ್ತು. ಕಬ್ಬಿನ ಟ್ಯಾಕ್ಟರ್ದವ್ರು ಎಷ್ಟು ಸ್ಪೀಡ್ ಬರ್ತಾರು, ಕಬ್ಬಿನ ಟ್ಯಾಕ್ಟರ್ದವ್ರು ರೂಲ್ಸ್ ಅನ್ನೋದು ಇಲ್ಲ. ರೈತರು ಹೇಳಿ ಮಾಡ್ತಾರು, ಅದಕ್ಕೆ ಬೇಕಾಬಿಟ್ಟು ಹೊಡಿತಾರೆ ಗಾಡಿ. ಸರ್ ಆಲ್ರೆಡಿ ಇದೆಲ್ಲ ಕಬ್ಬಿನ ಟ್ಯಾಕ್ಟರ್ದವ್ರಿಗೆ ಜಿಲ್ಲಾಧಿಕಾರಿಗಳು ಒಂದು ರೂಲ್ಸ್ ಮಾಡಬೇಕು. ಕಬ್ಬಿನ ಟ್ಯಾಕ್ಟರ್ ಟೇಪ್ ಬಂದ್ ಮಾಡಬೇಕು, ಇಷ್ಟ ಕಬ್ಬ ಹೇರ್ಬೇಕಂತೇಳಿ ಒಂದು ರೂಲ್ಸ್ ಮಾಡಬೇಕು. ಅದು ಸ್ಪೀಡ್ ಲಿಮಿಟೆಡ್ ಇಲ್ಲದ ನಾವು ರೈತರ ಎಲ್ಲರೂ ರೈತರ ಯಾರನ್ನ ಇದನ್ನ ಮಾಡೋದ್ರಂಗಿಲ್ಲ. ಎಲ್ಲರಿಗೆ ಅನುಕೂಲ ಆಗುವಾಗ ಮಾಡ್ತಾರೆ. ನಮಗೆ ಮೇನ್ ಅಂದ್ರೆ ಇಲ್ಲಿ ಕಾರಣ ಅಂದ್ರೆ ನಮಗೆ ರೋಡ್ ಬ್ರೇಕ್ ಆಗ್ಬೇಕು ಸರ್. ಸಣ್ಣ ಮಕ್ಕಳು ಅದಾವ್ರಿ ಶಾಲ್ಯಾಗ ಆಟ ಬಿಟ್ಟಾಗ ಮಾಡಿದಾಗ ರೋಡ್ ಬ್ರೇಕ್ ಸರ್ ಅಲ್ಲೊಂದು ಬೀಳ್ಬೇಕ್ರಿ, ಇನ್ನೊಂದು ರೋಡ್ ಬ್ರೇಕ್ ಆಗ್ಬೇಕು ಸರ್. ನೀವು ಆದ್ರೆ ನೀವು ರೋಡ್ ನೋಡ್ರಿ, ಆದ್ರೆ ರೋಡ್ ಗಾಡಿ ಎಷ್ಟು ಸ್ಪೀಡ್ ಬರ್ತಾವ ಆ ಕಡೆ ಆದ್ರೆ ಕ್ಯಾಮ್ರಾ ಸರ ಹೊಡೆದು ತೋರಿಸ್ರಿ ಅವ್ರಿಗೆ ಹೆಂಗೆ ಬರ್ತಾವ ನೋಡಿ ಸರ್. ನೀವು ಬರ್ತಾವ ಸರ್ ಗಾಡಿಗಳು. ಒಂದು 5 ಗಾಡಿ ಅಂದ್ರೆ ಬತ್ತಂದ್ರೆ ಏನು, ಈಗ ಡಿವೈಡರ್ ಬೇಕಿಲ್ಲಿ, ಈಗ ರೋಡ್ ಬ್ರೇಕ್ ಬೇಕು. ಅದಟ್ಟು ಬೇಗ ರೋಡ್ ಬ್ರೇಕ್ ಮಾಡಿದ್ರೆ ಭಾಳ ಚಲೋ ಅದ. ಸ್ಕೂಲ್ದವ್ರ ಪೂರಾ ಇದನ್ನ ಹೈವೇದವ್ರ ಸ್ಕೂಲ್ ಮುಂದೆ ಗಿರ್ಲ್ ಹಾಕ್ಲಿಲ್ಲ. ಇವೆಲ್ಲ ರೋಡ್ ಬಂದಾಗ ಹುಡುಗರು ಹೋಗ್ತಾವು. ರೋಡ್ದವ್ರ ಇಟ್ಟು ಬೇಕಾಬಿಟ್ಟು ಕೆಲಸ ಮಾಡಿ ಹೋಗ್ಯಾರು. ಸರ್ವಿಸ್ ರೋಡ್ ಟಚ್ ಕೊಟ್ಟಿಲ್ಲ. ಕೆಟ್ಟ ಹಾಳು ಐತಿ, ಗಾಡಿ ನಿದ್ರಂಗಿಲ್ಲ, ಸ್ಲಿಪ್ ಆಗಿ ಹೋಗಿ ಬಿಡ್ತದೆ ಅದ್ರ ಬಡ್ಯಾಗ. ತಮ್ಮ ಹೆಸರು ರೀ? ಭಗವಾನ್ ಸರ್, ಇಲ್ಲಿ ಏನು ನಡೆದಿದ್ರಿ? ಈಗ ಏನಾಗ್ಲತ್ತೈತ್ರಿ ನಿಮ್ಮ ಸಮಸ್ಯೆ? ಸರ್, ನಾವು ಶಿವಯೋಗಿ ನಗರದಿಂದ ಹತ್ತಿರ ಮಾತಾಡೋದ್ರಿ. ಹಾಂ ರೀ. ಇಲ್ಲ ಬಿಜಾಪುರ ರೋಡ್ ಹತ್ತಿರ ಟು ಬಿಜಾಪುರ ಹೈವೇ ಐತ್ರಲ್ಲ ಇದು. ಹಾಂ ರೀ. ಇದು ಹೈವೇದಿಂದ ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾರೆ. ಆ ಕಡೆಯಿಂದ ಆ ಕಡೆದಿಂದ ಗಾಡಿ ಸ್ಪೀಡ್ದಿಂದ ಬರೋ ಕಾರಣ ಇಲ್ಲಿ ಒಂದು ಟರ್ನ್ ಐತಿ, ಟರ್ನ್ ಪಾಯಿಂಟ್ ಐತಿ. ಈ ರೋಡ್ ಕಡೆ ನಮ್ಮ ಶಿವಯೋಗಿ ನಗರಕ್ಕೆ ಹೋದೈತಿ ಸರ್. ಮತ್ತು ಇಲ್ಲಿ ರೋಡ್ ಬ್ರೇಕ್ ಆಗಿತ್ತು ಸರ್. ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾವ್ರಿ. ಟರ್ನ್ ಮಾಡಿದಾಗ ಟರ್ನ್ ಇದ್ದಿಂದ ಒಂದು 2-3 ಆಕ್ಸಿಡೆಂಟ್ ಆಗ್ಯಾವ್ರಿ. ಸ್ವಂತ ನನ್ನ ಮಗಳದ ಆಕ್ಸಿಡೆಂಟ್ ಆಗಿತ್ತು ರೀ.
ಹಾಂ ರೀ ಸರ ಒಂದು 15-20 ದಿವಸ ಅಡ್ಮಿಟ್ ಇರ್ತೇನೆ ರೀ ಮಿರಜದಾಗ. ಮತ್ತು ಇಲ್ಲಿ ಬಣ್ಣ ವಿಡಿಯೋ ಮಾಡೋ ಕಾರಣ ಏನು ಸರ ಹಾಂ ಈ ಥರದ ಈ ರೋಡ್ದವ್ರ ಕಡೆ ರಿಲ್ಯಾಕ್ಸ್ ಮಾಡ್ಬೇಕು ರೀ. ರೋಡ್ ಬ್ರೇಕ್ ಒಂದು ಇಲ್ಲೊಂದ್ರಿ ಅಲ್ಲೊಂದ್ರಿ ಸಾಲಿ ಮುಂದೊಂದ್ರಿ ಅಂದ್ರೆ ಸಾಲಿ ಹುಡುಗರು ಸಾಲಿ ಬಿಟ್ಟು ರೋಡ್ನಾಗ ಬರ್ತಾರೆ ರೀ. ಹಾಂ ರೀ ಎಕ್ದಮ್ ಸ್ಪೀಡ್ ಬರ್ತಿರ್ತಾವ ಗಾಡಿಗಳು ರೀ. ಅವು ಹಂಗಾಗಿ ಆಕ್ಸಿಡೆಂಟ್ ಆಗ್ಲತ್ತಾರ ಸರ್. ಅದ್ರ ಸಂಬಂಧ ರೋಡ್ ಬ್ರೇಕ್ ಹತ್ರ ಮಾಡ್ಬೇಕು ರೀ. ಮತ್ತು ಶಿವಗಿ ನಗರ ಹೋಗ್ಲಾಕ ಒಂದು ಹಾದಿ ಬೇಕು ರೀ. ಹಾಂ ಇದು CC ರೋಡ್ ಮಾಡ್ಬೇಕು ರೀ. ಈಗ ನೋಡ್ರಿ ಎಲ್ಲ ಸರ್ ಎಲ್ಲ ಕಿಸಿಂದ ಎಲ್ಲ ಹುಲಸ್ ಆಗಿತ್ತು ಪೂರ. ಈಗ ಸ್ವಚ್ಛತೆ ಮಾಡಂತ ಹೇಳ್ತಾರೆ. ಎಲ್ಲ ಸ್ವಲ್ಪ ಎಲ್ಲ ರೋಡ್ ಎಲ್ಲ ಬ್ಲಾಕ್ ಮಾಡ್ರ ಮತ್ತು ನೀರೆಲ್ಲ ಗಟಾರ್ ನೀರೆಲ್ಲ ರೋಡ್ ಮ್ಯಾಗ ಬರ್ತಾರೆ. ಗಟ್ರದಾಗ ಬರಂಗಿಲ್ಲನ್ರಿ ನೀರದು. ಗಟಾರ್ ಒಂದು ಸೈಡ್ ಮಾಡ್ಯಾರ್ರಿ, ಒಂದು ಸೈಡ್ ಮಾಡಿಲ್ರಿ ಸರ್. ಹ್ಞೂ ಮತ್ತು ಗಟಾರ್ ದೊಡ್ಡ ಗಟಾರ್ ತಂದು ಜೋಡ್ಸಾರ. ಒಂದು ಗಟಾರ ಅನ್ನೈತಿ, ಒಂದು ಸೈಡ್ ಗಟಾರ್ ಆಗಿಲ್ರಿ. ಅವು ನೀರು ಏನೈತಿ ರೋಡ್ ಮ್ಯಾಗ ಬರ್ತಾರೆ. ಅದ್ರ ಸಂಬಂಧ ಏನೈತಿ ರೀ ಜರ ರೋಡ್ ಬಗ್ಗೆ ಮತ್ತು ಶಿವಗಿ ನಗರ ಬಗ್ಗೆ ಮತ್ತು ರೋಡ್ ಬ್ರೇಕ್ ಬಗ್ಗೆ ಜರ ಶಿವಗಿ ನಗರ ಕಡೆ ಜರ ಲಕ್ಷ ಕೊಟ್ಟರೆ ಅಂದ್ರೆ ಭಾಳ ಚಲೋ ಆಗೈತೆ ಸರ್. ನೀವು ಪಂಚಾಯತಿ ಅವ್ರಿಗೆ ಅದು ಯಾರಿಗೆ ಹೇಳಿಲ್ಲನ್ರಿ? ಪಂಚಾಯತ್ರವ್ರಿಗೆ ಹೇಳಿದ್ರು ಸರ, ನೋಟಿಸ್ ಕೊಟ್ಟಾರ ಇವ್ರ. ಮತ್ತು ಅದ್ರ ಸಂಬಂಧ ಏನೈತಿ ಅವ್ರು ಹೊಟ್ಟೆ ಕಡೆ ಲಕ್ಷ ಕೊಟ್ಟಿಲ್ರಿ. ಜರ ಆದಷ್ಟು ಬೇಗ ನೀವು ಆ ರೋಡ್ ಬ್ರೇಕ್ ಮಾಡ್ರೆ ಭಾಳ ಚಲೋ ಆಗ್ತದೆ. ಬರ್ದ್ನಾರ ತಕೊಂಡ್ರಿ ಎರಡು ಸಲ ಹೇಳೋದು ನಿನಗೆ ಅನ್ಯ, 2 ಸಲ ಹೇಳೋದು ನಿಮ್ಗೆ ಸಿಟ್ಟು ಬರ್ತೈತಿ. ಕೇಸ್ ಮಾಡೋದ ಅದಕ್ಕೆ ಅಂತ ಇದು ಏನೋ ನೀವು ವಿಡಿಯೋ ಮಾಡೋದು ಯಾರು ಬೇಕಾದ ಮತ್ತೆ ಎಲ್ಲಿ ನಿಂತೈತೆ ಇವೆಲ್ಲ ಎಲ್ಲಿ ನಿಂತೈತೆ ಗೊತ್ತಾಗುತ್ತೆ. MRP ರೇಟ್ ಇರ್ತಾವೆ ಸ್ಕಿಪ್ಪರ್ ರೇಟ್ ಇರ್ತೈತಿ ಸ್ಕಿಪ್ಪರ್. ಹಾಂ ಸೋಪ್ ಕಚ್ಚ ಪೂರಾ वो रेट देखो उसके ऊपर डिस्काउंट देते हैं. हाँ